ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ನ್ಯೂ ವ್ಲಾಗ್ ಅಂದರೆ ಗಾಡಿದೊಂದು ರಿವ್ಯೂ ಅಷ್ಟೇ. ಗಾಡಿ ತೆಗೆದು 2 ವರ್ಷ ಆಯಿತು. ಸೊ ಗಾಡಿಗೆ ಏನೆಲ್ಲ ಮಾಡಿಫಿಕೇಷನ್ ಅಷ್ಟೇನು ಜಾಸ್ತಿ ಮಾಡಲಿಲ್ಲ. ಮಾಡಿಫಿಕೇಷನ್ ಏನೆಲ್ಲ ಆ್ಯಡ್ ಮಾಡಿದ್ದೇನೆ, ಎಕ್ಸಸರೀಸ್ ಏನೆಲ್ಲ ಹಾಕಿದ್ದೇನೆ, ಆಮೇಲೆ ಟಯರು ಎಲ್ಲ ಹೇಳ್ತೇನೆ. ರಿವ್ಯೂ, ಮೈಲೇಜು, ಅದು ಇದು ಎಲ್ಲ ನನ್ನ ಗಾಡಿಯ ಬಗ್ಗೆ ಸ್ವಲ್ಪ ವಿವರ ಕೊಡುವ ಅಂತ. ಸೊ ಇದೇ ನಮ್ಮ ರೋರಿ ಹಂಟರ್ 350. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಇಲ್ಲಿಂದಲೇ ಸ್ಟಾರ್ಟ್ ಮಾಡುವ. ಮೇಯ್ನ್ ಕೂತಾಗ ಕಾಣೋದು ನಮಗೆ ಫಸ್ಟ್ ಮಿರರ್ ಸ್ವಲ್ಪ ದೊಡ್ಡ ಇತ್ತು, ಅಂದರೆ ಸ್ವಲ್ಪ ಆಗಲಿ ಇಲ್ಲಿವರೆಗೆ ಬರ್ತಿತ್ತು. ಸೊ ಇದು ಒರಿಜಿನಲ್ ಅಲ್ಲ, ರಾಯಲ್ ಎನ್ಫೀಲ್ಡ್ನವ್ರದ್ದು. ಇದು ಒರಿಜಿನಲ್ 6,000 ಆಗ್ತದೆ. ಸೊ ಆಫ್ಟರ್ ಮಾರ್ಕೆಟ್ ತೆಗೆದೆ, ಡೂಪ್ಲಿಕೇಟ್ಸು ಸ್ವಲ್ಪ ರಷ್ಟು ಎಲ್ಲ ಬಂದಿದೆ. ಆದರೂ ಬಟ್ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಅಮೆಝಾನಲ್ಲಿ ತರಿಸಿದ್ದು. ಸೊ ಇದು ಮಿರರ್ ಫಸ್ಟ್ ಮಾಡಿಫಿಕೇಷನ್. ಅಂದರೆ ಆ ಥರ ಮಾಡಿದಲ್ಲ, ನಾನು ಹೇಳ್ತಿರೋದು ಇಲ್ಲಿಂದ ಸ್ಟಾರ್ಟ್ ಮಾಡಿದಲ್ಲ. ಸೊ ಇಲ್ಲಿಂದ ಆಮೇಲೆ ಇದು ಮೊಬೈಲ್ ಹೋಲ್ಡರು LGP ಅವರದ್ದು, ತಿರುಗಿಸ್ಬೋದು, ಲೂಸ್ ಟೈಟು ಎಲ್ಲ. ಆಮೇಲೆ ಇದೊಂದು ಅದೇ ಫಾಗ್ ಲೈಟ್, ಅದೇ ಹೇಳ್ತೇನೆ ಆಮೇಲೆ. ಇದು ಸ್ವಿಚ್ ಅದಕ್ಕೆ. ಆಮೇಲೆ ಇದೆರಡು ಕಾಲೇಜಲ್ಲಿ ಹಾಕಿದ್ದೆ, ಮತ್ತು ತೆಗೆದಿದ್ದೆ, ವಾಪಸ್ ಹಾಕಿದೆ. ಚೆಂದ ಕಾಣ್ತದೆ ಅಂತ ಆಯಿತು. ಸೊ ಹಾಗೆ ಹಾಕಿದ್ದು. ಪ್ರೊಟೆಕ್ಷನಿಗೂ ಆಗ್ತದೆ, ಈಗ ಹೋಗ್ತಿರುವಾಗ ಕೈಗೆ ತಾಗದಾಗೆ. ಇದಕ್ಕೆ ಬ್ರೇಕ್ ಲಿವರ್ ಮತ್ತು ಕ್ಲಚ್ ಲಿವರಿಗೆ ಡ್ಯಾಮೇಜ್ ಆಗದಾಗೆ, ಬಿದ್ದರೆ ಅಥವಾ ಏನಾದರೂ ಬಂದು ಗುದ್ದಿದ್ರೆ ಆ ಥರ. ಆಮೇಲೆ ಫ್ರಂಟಲ್ಲಿ ಕಾಣೋದು ಇದು ಹ್ಯಾಂಡಲ್ ಬಾರ್ ರೈಸರ್, ಅದು ಮೇಯ್ನು. ಇದೊಂದು ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಹೈಟ್ ಜಾಸ್ತಿ ಆಯಿತು ನನಗೆ ಹತ್ತಿರಕ್ಕೆ. ಇಲ್ಲಾದ್ರೆ ಇಲ್ಲಿ ಸ್ವಲ್ಪ ಬಗ್ಬೇಕಿತ್ತು. ಸೊ ಈಗ ಬಗ್ಗುವಾಗಿಲ್ಲ, ಸ್ವಲ್ಪ ರೈಸರ್ ಹಾಕಿದ ಅಲ್ಯೂಮಿನಿಯಂ ಇದು. ಹಾಗೆ ರೈಸರ್ ಹಾಕಿ ಕೂತಲಿಕ್ಕೆ ಸುಲಭ, ಕಂಫರ್ಟೇಬಲ್ ಇದೆ ಸ್ವಲ್ಪ. ಹ್ಯಾಂಡಲ್ ಬಾರ್ ಚೇಂಜ್ ಅಂತ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಹ್ಯಾಂಡಲ್ ಬಾರ್ ರೈಸರ್ ಹಾಕಿತ್ತಲ್ಲ, ಅಲ್ಲಿಗೆ ಸಾಲ್ವ್ ಆಯ್ತು ಆ ಪ್ರಾಬ್ಲಮ್. ಆಮೇಲೆ ಈ ವಿಂಡ್ಶೀಲ್ಡ್ ರಾಯಲ್ ಎನ್ಫೀಲ್ಡ್ ಒರಿಜಿನಲ್. ಅದು ಬೈಕ್ ತಗೊಳ್ಳುವಾಗಿರಲಿಲ್ಲ, ಮತ್ತು ಆಮೇಲೆ ಹಾಕಿದ್ದು. ಬೈಕ್ ತಗೊಳ್ಳುವಾಗ ಇದೊಂದು ಸಂಪ್ ಗಾರ್ಡ್ ಕೊಟ್ಟಿದ್ರು ಅಷ್ಟೇ. ಸಂಪ್ ಗಾರ್ಡ್ ಒಂದು ಆಕ್ಸೆಸರೀಸ್ ಅಂತ ಹಾಕಿದ್ರು ಅಷ್ಟೇ, ಬೇರೆ ಎಂತ ಹಾಕಲಿಲ್ಲ. ಲೆಗ್ ಗಾರ್ಡ್ ಕೂಡ ಕೊಟ್ಟಿರಲಿಲ್ಲ. ಅದೇ. ಆಮೇಲೆ ಇಲ್ಲಿ ಲೆಗ್ ಗಾರ್ಡಿಗೆ ಹೋಗುವ ನಾವು. ಫಸ್ಟ್ ಇದು ರಾಯಲ್ ಎನ್ಫೀಲ್ಡ್ ಅವ್ರದ್ದು. ನಾನು ಅದೇ ಹೀಗೆ ಬರ್ತಿತ್ತಲ್ಲ ದೊಡ್ಡದು, ಇದಕ್ಕೆ ಅಂಟರಿಗೆ ಇನ್ನೊಂದು ಬರ್ತದೆ ರಾಯಲ್ ಫ್ರೆಂಡ್ ಹಾಕಿದ್ದಾನೆ, ಆ ಥರದ್ದು ಬರ್ತದೆ. ಬಟ್ ನಾನು ಆ ಥರದ್ದೇ ಅಂತ ತರಿಸಿದ್ದು ಬುಕ್ ಪುತ್ತೂರಲ್ಲಿ. ಬಟ್ ಅವರು ತಪ್ಪಿ ಇದು ಸಣ್ಣ ತರಿಸಿದ್ರು. ಬಟ್ ಲುಕ್ಕಿಗೆ ಇದು ಬೆಸ್ಟ್. ಪ್ರೊಟೆಕ್ಷನ್ ಸಹ ಮಾಡ್ತದೆ, ಇಂಜಿನನ್ನು ಮಾತ್ರ, ಲೆಗ್ ಮಾಡಲ್ಲ. ಸೊ ಇದು ತರಿಸಿದೆ. ಆಮೇಲೆ ಸ್ವಲ್ಪ ದಿನ ನಂತರ ಇದೊಂದು ಇರಲಿ ಲೆಗ್ದು ಪ್ರೊಟೆಕ್ಷನ್ಗೆ ಅಂತ ಇದನ್ನೊಂದು ಹಾಕಿದೆ. ಇದರೊಳಗೆ ರಾಡ್ ಉಂಟು, ಅದು ಸೌಂಡ್ ಬರ್ತಿತ್ತು. ನಮ್ಮ ಪ್ರೀವಿಯಸ್ ವ್ಲಾಗ್ ನೋಡಿದರೆ ಕೀ ಆ ಥರ ಸೌಂಡ್ ಬರ್ತಿತ್ತು. ಸೊ ತೆಗೆದರೊಳಗೆ ಇದ್ದ ರಾಡನ್ನು ಕಟ್ ಮಾಡಿ ಬಿಸಾಕಿದೆ. ಈಗ ರಾಡ್ ಇಲ್ಲ, ತೆಗಿಲಿಕ್ಕೆ ಆಗಲ್ಲ, ಫುಲ್ ಟೈಟ್ ಮಾಡಿದ್ದೇನೆ ಆ ಥರ. ಆಮೇಲೆ ಇದೆ ಲೈಟ್, HG ಲೈಟ್ 2 ಮಿನಿ ಲೈಟ್ ಅಂತಲೇ ಹೇಳ್ಬೋದು. ಅದು ನೋಡಿ, ಆನ್ ಮಾಡಿ ತೋರಿಸ್ತೇನೆ. ಕೆಳಗೆ ಮಾಡಿದರೆ ಎಲ್ಲೋ, ಮೇಲೆ ಮಾಡಿದರೆ ವೈಟ್. ಒಳ್ಳೆ ಯೂಸ್ ಆಗ್ತದೆ, ಅಂದರೆ ಈ ಘಾಟಲ್ಲಿ ಎಲ್ಲ ಹೋಗುವಾಗ. ಇದು ಸ್ವಿಚ್ ಅದಕ್ಕೆ. ಆಮೇಲೆ ಅದು ಫಿಟ್ ಮಾಡಲಿಕ್ಕೆ ಎಲ್ಲ ಟ್ರೈ ಮಾಡಿದ್ವಿ ಬೇರೆ ಕಡೆ, ಇಲ್ಲಿ ಅಲ್ಲೆಲ್ಲ ಆಗ್ತದ ಅಂತ. ಬಟ್ ಯಾರು ಮೆಕ್ಯಾನಿಕಲ್, ನನಗೂ ಐಡಿಯಾ ಬರಲಿಲ್ಲ, ಮೆಕ್ಯಾನಿಕಲಿಗೂ ಐಡಿಯಾ ಬರಲಿಲ್ಲ. ಸೊ ರಗಳೆ ಬೇಡ ಅಂತೇಳಿ ಇದೊಂದು ಲೆಜೆಂಡ್ರಿ ಕಸ್ಟಮ್ಸ್ ಅವರದ್ದು ಇದು ತರಿಸಿದ್ದು, ನಂಬರ್ ಪ್ಲೇಟ್ ಪ್ಲಸ್ ಫಾಗ್ ಲೈಟ್ ಹೋಲ್ಡರ್ ಅಂತ. ಹಾಗೆ ಅದೊಂದು ಎಕ್ಸ್ಟ್ರಾ. ಆಮೇಲೆ ಫ್ರಂಟ್ ವಿಂಡ್ಶೀಲ್ಡ್ ಆಯಿತು. ಇದೊಂದು ಲೈಟ್ ಹಾಕಿಸ್ಬೇಕು ಅಂತ ಇದ್ದೇನೆ, ನೋಡುವ ಏನಾಗ್ತದೆ ಅಂತ. ಫಾಗ್ ಲ್ಯಾಂಪ್ ಇರೋ ಕಾರಣ ಅಷ್ಟು ಓಕೆ, ನನಗೀಗ ಸಾಕು ಅಂತ ಇದ್ದೇನೆ. ನೋಡುವ, ಇದಕ್ಕೊಂದು ಇದು ಹಾಕಬೇಕು, ಇಲ್ಲದ್ರೆ ಪ್ರೊಟೆಕ್ಷನ್ಗೆ ಆ ಥರ. ಆಮೇಲೆ ಎಲ್ಲ ಇದೊಂದು ಸ್ಟಿಕ್ಕರ್ ಹೀಗೆ ಹಾಕಿದ್ದು, ರೋರಿ ಅಂತ. ಒಂದು ಬೈಕಿಗೆ ಒಂದು ನೇಮ್ ಇರಲಿ ಅಂತ, ರೋರಿ ಅಂತ ಅಂದರೆ ರೆಡ್ ಕಿಂಗ್ ಹಾಗೇನೋ ಅರ್ಥ. ಆಯಿತು, ಇಲ್ಲಿ ಅದೆಲ್ಲ ಆಯಿತು. ಗಣಪಣ್ಣ ಸ್ಟಿಕ್ಕರು.
ಆಮೇಲೆ ಇದು ನಮ್ಮ ಕ್ಯಾಮರದ್ದು ಈಗ ಇತ್ತೀಚೆಗೆ ಅನಿಸಿದ್ದು. ಹಾಂ, ಪಿ ಪಿ ಎಫ್ ಮಾಡಿಸೇನೆ, ಟ್ಯಾಂಕಿಗೆ ಮಾಡಿಸೇನೆ. ಟ್ಯಾಂಕಿಗೆ ಮಾಡಿಸಿ ನೋಡಿ, ಕಾಲೇಜಲ್ಲಿ ಯಾರೋ ಹೀಗೆ ಕೀಯಲ್ಲಿ ಗೀಗೆ ಮಾಡಿ ಒಟ್ಟಾಗಿತ್ತು, ಅದಕ್ಕೆ ಮೇಲೊಂದು ಪ್ಯಾಚ್ ಪಿ ಪಿ ಎಫ್. ಏನು ಮಾಡೋದು, ನಮ್ಮ ಇಂಡಿಯನ್ಸ್ ಹಾಗೆ ಅಲ್ಲ. ಆಮೇಲೆ ಅದು ಟ್ಯಾಂಕ್ ಇಲ್ಲಿಗೆ ಪಿ ಪಿ ಎಫ್, ಇಲ್ಲಿಗೆ ಮಾಡಿಸಲಿಲ್ಲ, ಹಿಂದೆ ಇಲ್ಲ. ಟ್ಯಾಂಕ್ ಮತ್ತು ಸೈಡಿಗೆ ಮಾತ್ರ ಮಾಡಿಸಿದ್ದು. ಆಮೇಲೆ ಇಂಜಿನ್ ಗಾರ್ಡ್ ಆಯಿತು. ಇಲ್ಲಿ ಬಂದರೆ ಏನಿಲ್ಲ. ನೆಕ್ಸ್ಟ್ ಹಿಂದ್ಗಡೆ ಪೋರ್ಷನಿಗೆ ಹೋಗೋಣ ನಾವು. ಹಿಂದೆ ಮೇಯ್ನ ಇದೆ ಸಸ್ಪೆನ್ಷನ್ ನೋಡಿ, ಇದು ಕ್ಲಾಸಿಕ್ 350 ಬ್ಲ್ಯಾಕ್ ಎಡಿಷನ್. ಇದು ಅಂದರೆ ಟಾಪ್ ಮಾಡೆಲ್ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಸೊ ಇದು ಸಿಲ್ವರ್ ಬರ್ತಿತ್ತು, ನನಗೆ ಸಿಲ್ವರ್ ಬೇಡ, ಬ್ಲ್ಯಾಕೇ ಆಗಬೇಕು, ಮ್ಯಾಚ್ ಆಗ್ತದೆ. ಇಲ್ಲದ್ರೆ ಸಿಲ್ವರ್ ಆದರೆ ಇದು ಒಂಥರ ಆಡ್ ಕಾಣ್ತದೆ. ಸೊ ಆ ಥರ ಬ್ಲ್ಯಾಕ್ ಇದೆ ತರಿಸಿದ್ದು, ಕ್ಲಾಸಿಕ್ 350 ಅದು. ಇದು ಸ್ವಲ್ಪ ಓಕೆ, ಇದಷ್ಟು ಹಾರ್ಡಿಲ್ಲ. ಹಿಂದೆ ಕೂತ್ರೆ ಸ್ವಲ್ಪ ಇದುಂಟು, ಸಾಫ್ಟ್ ಉಂಟು ಆ ಥರ. ನಮ್ಮ ಹಂಟರಲ್ಲಿ ಬರೋದಂತೂ ಮಸ್ತ್ ಹಾರ್ಡ್, ಜಂಪಲ್ಲೆಲ್ಲ ಹಾರಿಸ್ತದೆ ನಮ್ಮನ್ನು, ಆ ಥರ. ಆಮೇಲೆ ಸಸ್ಪೆನ್ಷನ್ ಆಯಿತಾ. ಇದೊಂದು JB ರೇಸಿಂಗ್ ಅವರದ್ದು, ಲೇಡೀಸ್ ಫುಟ್ ಟೆಸ್ಟ್. ಕೂತ್ಕೊಳ್ಳಿಕ್ಕೆಲ್ಲ ಸುಲಭ ಆಗ್ತದೆ, ಅಮ್ಮನಿಗೆ ಅಕ್ಕನಿಗೆ ಎಲ್ಲ. ಹಾಂ, ರೋಲ್ ಆನ್ ಚೈನ್ ಇತ್ತೀಚೆಗೆ ಹಾಕಿಸಿದ್ದು. ಇದು ಚೈನ್ ಕಟಕಟ ಸೌಂಡ್ ಮತ್ತು ಸ್ಲಿಪ್ ಆಗೋದೆಲ್ಲ ಆಗ್ತಿತ್ತು. ಆಲ್ಮೋಸ್ಟ್ ಹೋಗಿತ್ತದು 18-19 ಸಾವಿರ ಓಡಿತ್ತು ಗಾಡಿ ಆವಾಗ. ಸ್ವಲ್ಪ ಓಡಿಸ್ಬೋದಿತ್ತು, ಬಟ್ ದೂರ ಬೆಂಗಳೂರು ಹೋಗುವಲ್ಲಿ ಸ್ಲಿಪ್ ಆಗಿದ್ರೆ ಪ್ರಾಬ್ಲಮ್ ಆಗ್ಬೋದಲ್ಲ. ಅದಕ್ಕೆ ರೋಲ್ ಆನ್ ಇದು ಬ್ರಾಸ್ ಚೈನ್ ಹಾಕಿಸಿದೆ. ಏನು ಪ್ರಾಬ್ಲಮ್ ಇಲ್ಲ ನೋಡಿ, ನಿನ್ನೆ ಕೂತ್ಕೊಂಡು ಫುಲ್ ಕ್ಲೀನ್ ಮಾಡಿಟ್ಟೇನೆ. ಅಷ್ಟು ಇನ್ನು ಬೆಂಗಳೂರಿಗೆ ಹೋಗೋ ವಾಪಸ್ ಮಣ್ಣಾಗ್ತದೆ, ಏನು ಮಾಡೋದು, ಓಡಿಸೋದು ಅಷ್ಟೇ. ಆಮೇಲೆ ಆಯ್ತು, ಇಷ್ಟೇನಾ ಅಂತ. ಹಾಂ, ಇದು ಕೂಡ ಬರಲಿಲ್ಲ, ಬ್ಯಾಕ್ ರೆಸ್ಟ್ ಕಂಪನಿಯಿಂದ ಹೇಳಿರಲಿಲ್ಲ. ಆಮೇಲೆ ಆನ್ಲೈನಲ್ಲಿ ತರಿಸಿದ, ಅಮೆಝಾನಲ್ಲಿ. ಹಾಂ, ಮೇನ್ ನಾವು ಬಿಟ್ಟಿದ್ವಲ್ಲ ಇಲ್ಲಿ, ನಮ್ಮ ಸಿಗ್ನೇಚರ್ ಬೆಂಚ್ ಸೀಟ್. ಇದು ಲುಕ್ಕಿಗೋಸ್ಕರ, ಇಲ್ಲದ್ರೆ ಹೀಗೆ ಬರ್ತದೆ ಲುಕ್ಕಿಗೆ, ಪ್ಲಸ್ ಕಂಫರ್ಟೇಬಲ್, ಒಳ್ಳೆ ಸಾಫ್ಟ್ ಇದೆ. ಇದು ಸಾಫ್ಟ್ ಉಂಟು ಆ ಥರ. ಟಯರ್ ಬಗ್ಗೆ ಹೇಳ್ತಾನೆ. ಟಯರ್ ಫ್ರಂಟಿದು ಹೋಗಿರಲಿಲ್ಲ, ಆದರೂ ಚೇಂಜ್ ಮಾಡಿಸಿದೆ. ಅಂದರೆ ಇನ್ನೊಂದು ಫ್ರಂಟಿದೊಂದು 2000 ಓಡಿಸ್ಬೋದಿತ್ತು, ಚೇಂಜ್ ಮಾಡಿಸಿದೆ. ಇದು MRF ಅವರದ್ದು, ರೆವ್ಸ್ FT ಅಂತ, ರೇಡಿಯಲ್ ಟಯರ್. ಈ ಥರ ಪ್ಯಾಟರ್ನ್ ನೋಡಿ, ಮಣ್ಣಾಗಿದೆ ಸ್ವಲ್ಪ. ಇದು ಸೆಕ್ಷನ್ ಎಷ್ಟಪ್ಪ, 110/70 ಅಂತ ಕಾಣಿಸುತ್ತೆ. ಹ್ಞೂ, 110/70 R17, 17 ಇಂಚ್ ಟಯರ್, ರೇಡಿಯಲ್ ಟಯರ್ ಹಾಕ್ಸಿದೆ. ಆಮೇಲೆ ಹಿಂದೆ ಸಿಯಾಟ್ ಅವರದ್ದು ಗ್ರಿಪ್ X5 ಅಂತ ನೋಡಿ, ಪ್ಯಾಟರ್ನ್ ಮಸ್ತಿದೆ, ಗ್ರಿಪ್ X5 ಅಂತ ಅದು ಹಾಕ್ಸಿದೆ. ಅಷ್ಟೇ ಹಂಟರ್ದು ನಮ್ಮ ರಿವ್ಯೂ ಇಲ್ಲಿಗೆ ಖತಮ್. ಬೈಕಿಗೆ 2 ವರ್ಷ ಆಯಿತು, ಮೈಲೇಜ್ ಹೇಳಿಲ್ಲ ಅಲ್ಲ. ಓಕೆ, ಹೋಗಲಿಕ್ಕೆಲ್ಲ ಕಂಫರ್ಟ್ ಆಗ್ತದೆ. ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ, ಸೊ ತುಂಬ ದೊಡ್ಡ ದೊಡ್ಡ ಹಂಪೆಲ್ಲ ಸಿಕ್ಕಿದರೆ ಟಚ್ ಆಗಿ ಆಗ್ತದೆ. ಈ ಥರ ಇಷ್ಟು ಆ ಥರ ಅಲ್ಲ, ಒಂದಿಷ್ಟು ಹತ್ರ ಸಿಕ್ಕಿದ್ರೆಲ್ಲ ಹಿಂದೆ ಪಿಲಿಯನ್ ಇದ್ದರೆ ಟಚ್ ಆಗ್ತದೆ. ನಂಗೆ ಗೊತ್ತು, ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗೆ ಪಿಲಿಯನ್ ಇದ್ದರೆ ಟಚ್ ಆಗ್ತದೆ, ವೆಯ್ಟ್ಸ್ ಅವರಿದ್ದರೆ, ಆ ಥರ. ಮೈಲೇಜ್ ಹೈವೇಲಿ ನನಗೆ ಬೆಂಗಳೂರು ಸಿಟಿಯಲ್ಲಿ ಇದು 30, ಅಪ್ರಾಕ್ಸಿಮೇಟ್ಲಿ 30 ಹತ್ರ ಕೊಟ್ಟಿದೆ, 29, 32 ಆ ಥರ. ಪವರ್ ಪೆಟ್ರೋಲ್ ಹಾಕಿದರೆ ಆಗಬೇಕು. ಮೇಲಲ್ಲ, ಕೆಳಗೆ ಲಾಸ್ಟ್ ಮನೆ. ಹಾಂ, ಇವರು ಅವ್ರ ಹೆಸ್ರು, ಹಾಂ ಅವರದ್ದು ಅಲ್ಲಿಗೆ ಲಾಸ್ಟ್ ಮನೆ. ಹಾಂ, ಕೆಳಗೆ ಹೋಗಿಲ್ಲ, ಎಂಡ್ ಮನೆ. ಹಾಂ, ಓಕೆ, ಅವರು ಮನೆಗೆ ಹೇಳ್ಕೊಂಡು ಬಂದಿದ್ದರು. ಸೊ ಓಕೆ, ಎಲ್ಲಿದ್ವಿ ನಾವು? ಹಾಂ, ಮೈಲೇಜು ಎಷ್ಟು? ಹಾಂ, ಎಲ್ಲಿದ್ದೆ ಮಾರೆ? 30 ಸಿಟಿಯಲ್ಲಿ
ನನಗೆ ಬೆಂಗಳೂರು ಸಿಟಿಯಲ್ಲಿ 32 ಆ ಥರ ಕೊಡ್ತಿದೆ. ಪವರ್ ಪೆಟ್ರೋಲಲ್ಲಿ ಜಾಸ್ತಿ ಕೊಡ್ತದೆ, ಗೊತ್ತಿರುತ್ತೆ. ಪವರ್ ಪೆಟ್ರೋಲ್ ಹಾಕಿಸ್ತೇನೆ, ನಾರ್ಮಲ್ ಹಾಕಿಸ್ತೇನೆ, ನನಗೆ 30 ಮೈಲೇಜ್ ಕೊಡ್ತದೆ ಸಿಟಿಯಲ್ಲಿ. ಆಮೇಲೆ ಅದೇ ಸಿಟಿಯಲ್ಲಿ ಆಯಿತು. ಹೈವೇಯಲ್ಲಿ ನನಗೆ ಮೊನ್ನೆ ಲೆಕ್ಕ ಹಾಕಿದಲ್ಲಿ ನನಗೆ 38 ಕೊಟ್ಟಿದೆ. 38ರಿಂದ 40 ಅಂತ ಇಟ್ಕೊಳ್ಳಿ, ಆ ರೇಂಜಲ್ಲಿ ಕೊಡ್ತದೆ. ಸೊ ಅಷ್ಟೇ, ನಮ್ಮ ಹಂಟರ್ 350 ರಿವ್ಯೂ ಮುಗೀತು. 2 ಇಯರ್ಸ್ ಆಯಿತು, ಕಂಪ್ಲೀಟ್ ಆಯಿತು ಮೊನ್ನೆ ಸೆಪ್ಟೆಂಬರ್ 29ಕ್ಕೆ. ಏನಾದರೂ ಬಾಕಿಯಾಗಿದ್ದಾವ? ಏನಿಲ್ಲ. ಒಂದು ಲೈಟಿನೊಂದು ಮಾಡ್ಯೂಲ್ ಹಾಕಿದ್ದೆ, ಆದರೆ ಇದನ್ನು ಪ್ರೆಸ್ ಮಾಡಿ ಹಿಡಿದ್ರೆ ಆನ್ ಆಗಾಗ ತೆಗ್ದೆ, ಮತ್ತೆ ಹೋಯ್ತದು. ನೋಡಿ, ಇದು ಕೀ, ಇದು ನಮ್ಮ ಕೀ ಚೈನ್, ನಂಬರ್ ಪ್ಲೇಟ್ ಕೀ ಚೈನ್ ಅಷ್ಟೇ. ಹಾಗೆ ಒಂದು ಫೋಟೋ ತೆಗಿಯುವಲ್ಲ, ತಮ್ಮನೆ ಇಲ್ಲಿಗೆ ಒಂದು ಫೋಟೋ ತೆಗಿಯುವ. ಓಕೆ, ಅಷ್ಟೇ. ಈ ವ್ಲಾಗ್ ಎಂಡ್ ಮಾಡೋ ಇಲ್ಲಿಗೆ. ನೋಡಿ, ಬೈಕ್ ನೋಡಿ, ಮಸ್ತಿದೆ ಅಲ್ವಾ? ಓಕೆ, ಬಾಯ್.